ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಶುವ ಪುಸ್ತಕ 24ನೇ ಅಧ್ಯಾಯದ 15ನೇ ವಾಕ್ಯದ ಕೊನೆ ಭಾಗ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅಂದನು. ಮೋಶೆಯ ಶಿಷ್ಯನಾಗಿ ಬೆಳೆದು ಬಂದಂತಹ ಯೆಹೋಶುವ ಮೋಶೆಯ ಮರಣದ ನಂತರ ಇಸ್ರಾಯೇಲರನ್ನು ಮುನ್ನಡೆಸುವಂತಹ ಅಧಿಕಾರವನ್ನು ದೇವರಿಂದ ಪಡ್ಕೊಳ್ತಾನೆ. ದೇವರಿಂದ ಅಧಿಕಾರವನ್ನು ಪಡೆದುಕೊಂಡು ಇಸ್ರಾಯೇಲ್ ಮಕ್ಕಳನ್ನು ಸುರಕ್ಷಿತವಾಗಿ ಯೋರ್ದಾನ್ ದಾಟಿಸಿ ಎರಿಕೋ ಮೇಲೆ ಜಯವನ್ನು ಹೊಂದಿ ರಾಜರುಗಳನ್ನೆಲ್ಲ ನಿರ್ನಾಮ ಮಾಡಿ ಹೆಚ್ಚು ಕಡಿಮೆ 31 ರಾಜರುಗಳನ್ನು ಸೋಲಿಸಿ ಕಾನಾನ್ ದೇಶವನ್ನು ಕೈವಶ ಮಾಡಿಕೊಂಡಂತಹ ಯೆಹೋಶುವ ಆ ದೇಶವನ್ನು 12 ಕುಲಗಳಿಗೆ ವಿಭಾಗ ಮಾಡಿ ಕೊಡುವಂಥದ್ದನ್ನು ನಾವು ಯೋಶುವನ ಪುಸ್ತಕದಲ್ಲಿ ಓದಬಹುದು. ಒಂದು ರೀತಿಯಲ್ಲಿ ಹೇಳಿದ್ರೆ ಆ ಜರ್ನಿ ಸಕ್ಸಸ್ ಆಗೋಯ್ತು. ಮೋಶೆಯ ಮೂಲಕ ಆರಂಭವಾದಂತಹ ಪ್ರಯಾಣ, ಮೋಶೆಯವರನ್ನು ಕನಾನ್ ದೇಶಕ್ಕೆ ತಲುಪಿಸೋಕ್ಕಾಗದೇ ಇದ್ದಾಗ ದೇವರು ಯೆಹೋಶುವನ ಮೂಲಕ ಆ ಟಾಸ್ಕನ್ನು ಫುಲ್ಫಿಲ್ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಯಾವ ರೀತಿಯಲ್ಲಿ ದೇವರು ಇಸ್ರಾಯೇಲ್ ಮಕ್ಕಳಿಗೆ ಅಥವಾ ಅಬ್ರಹಾಮನಿಗೆ ಕೊಟ್ಟಂತಹ ವಾಗ್ದಾನ, ಅಥವಾ ಯಾಕೋಬನಿಗೆ ನಿನ್ನ ಸಂತತಿಯವರು 4ನೇ ತಲೆಮಾರಿನಲ್ಲಿ ವಾಪಸ್ ಬರ್ತಾರೆ ಎಂಬುದಾಗಿ ಹೇಳಿದಂತಹ ವಾಗ್ದಾನವನ್ನು ದೇವರು ಯೆಹೋಶುವನ ಮೂಲಕ ಮುಗಿಸ್ತಾ ಇದ್ದಾರೆ. ಮೋಶೆಯಿಂದ ಆರಂಭವಾದರೂ ಅದು ಯೆಹೋಶುವನ ಮೂಲಕ ಮುಕ್ತಾಯವಾಗ್ತಾ ಇದೆ. ಇನ್ನೇನು ಯೆಹೋಶುವನು ವಯಸ್ಸಾಯಿತು, ಅವನು ಮರಣವನ್ನು ಹೊಂದುವಂತಹ ಸಮಯ ಹತ್ರ ಆದಾಗ 23ನೇ ಅಧ್ಯಾಯದಿಂದ ಓದ್ತೇವೆ. ಯೆಹೋಶುವನ ಅಂತ್ಯ ಪ್ರಬೋಧನೆಯನ್ನು ನಾವು ನೋಡ್ತಾ ಇದ್ದೇವೆ. ಅಂತ್ಯದಲ್ಲಿ ಅವನೊಂದು ಪ್ರಬೋಧನೆ ಕೊಡ್ತಾ ಇದ್ದಾನೆ ಜನರಿಗೆ. ಯಾವ ರೀತಿಯಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ ಮೋಶೆ ಇಸ್ರಾಯೇಲರಿಗೆ ಅಂತ್ಯವಾಗಿ ಒಂದು 3 ಉಪನ್ಯಾಸಗಳನ್ನ ಕೊಟ್ಟು ಅವರನ್ನು ವಾಕ್ಯದಲ್ಲಿ ದೃಢಪಡಿಸಿ ದೇವರ ಚಿತ್ತಕ್ಕನುಸಾರವಾಗಿ ಜೀವಿಸಬೇಕೆಂಬ ಬೋಧನೆ ಮಾಡಿದ್ನೋ, ಅದೇ ರೀತಿಯಲ್ಲಿ 23-24 ಅಧ್ಯಾಯಗಳಲ್ಲಿ ತನ್ನ ಗುರು ಯಾವ ರೀತಿ ಜನರಿಗೆ ಬೋಧನೆ ಮಾಡಿದ್ನೋ, ಉಪದೇಶ ಮಾಡಿದ್ನೋ, ಅದೇ ರೀತಿಯಲ್ಲಿ ಯೆಹೋಶುವ ಇಲ್ಲಿ ಒಂದು ಬೋಧನೆ ಮಾಡ್ತಾ ಇದ್ದಾನೆ. ಹಾದು ಬಂದ ಮಾರ್ಗವನ್ನು, ನಡೆಸಿಕೊಂಡ ಬಂದ ಮಾರ್ಗವನ್ನು ಅಲ್ಲಿ ಯೆಹೋಶುವನು ಅವರಿಗೆ ತಿಳಿಸ್ಕೊಡ್ತಾ ಇದ್ದಾನೆ. ಅಲ್ಲಿ ಹೇಳುವಂತಹ ಮಾತು 23ನೇ ಅಧ್ಯಾಯದ 3ನೇ ವಾಕ್ಯದ ಕೊನೆಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ನಿಮಗಾಗಿ ಯುದ್ಧ ಮಾಡಿದಾತನು ನಿಮ್ಮ ದೇವರಾದ ಯೆಹೋವನೇ. ಯೋಶುವ ಲಿಟ್ರಲಿ ಯೆಹೋಶುವ ಯುದ್ಧ ಮಾಡಿ ಗೆಲ್ತಾನೆ. ಆದರೆ ಯೆಹೋಶುವ ಹೇಳ್ತಾನೆ, ಇಸ್ರಾಯೇಲ್ ಮಕ್ಕಳೇ, ನಾನೆಲ್ಲ ಯುದ್ಧ ಮಾಡಿದ್ದು, ನಿಮ್ಮ ದೇವರಾದ ಯೆಹೋವನು ನಿಮಗಾಗಿ ಯುದ್ಧ ಮಾಡಿದ್ದಾನೆ. ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಈ ಸ್ಥಳವನ್ನು ಕೊಟ್ಟಿದ್ದಾನೆ, ಈ ದೇಶವನ್ನು ಕೊಟ್ಟಿದ್ದಾನೆ. ಎಲ್ಲವೂ ತಪ್ಪದೆ ನೆರವೇರಿದೆ. ಅದರ 14ನೇ ವಾಕ್ಯದಲ್ಲಿ ಓದ್ತೇವೆ, ಭೂಲೋಕದವರೆಲ್ಲರೂ ಹೋಗುವ ಮಾರ್ಗವನ್ನು ನಾನು ಈಗ ಅನುಸರಿಸಬೇಕು. ನಿಮ್ಮ ದೇವರಾದ ಯೆಹೋವನು ನಿಮ್ಮ ವಿಷಯದಲ್ಲಿ ನುಡಿದ ಆಶೀರ್ವಚನಗಳಲ್ಲಿ ಒಂದೂ ವ್ಯರ್ಥವಾಗಲಿಲ್ಲ. ದೇವರು ಏನು ಹೇಳಿದ್ರು ಅದೊಂದು ವ್ಯರ್ಥವಾಗಲಿಲ್ಲ. ಅದೆಲ್ಲವೂ ನೆರವೇರ್ತು. ನಿನ್ನ ಜೀವಿತದಲ್ಲಿ ದೇವರು ಕೊಟ್ಟಿರುವಂತಹ ವಾಗ್ದಾನಗಳು ಎಷ್ಟೇ ಕಷ್ಟಕರವಾಗಿದ್ದರೋ ಅದನ್ನು ನೆರವೇರಿಸುವಂತಹ ಒಬ್ಬ ದೇವರಿದ್ದಾನೆ. ಅದಕ್ಕೆಷ್ಟು ತಡೆಗಳು ಬಂದರೂ ಅದರ ಮೇಲೆ ಜಯವನ್ನು ಕೊಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನು ನಿಮಗಾಗಿ ಅದ್ಭುತವನ್ನು ಮಾಡ್ತಾನೆ. ತರುವಾಯ ಯೆಹೋಶುವ ಎಲ್ಲರನ್ನ ಕೂರಿಸ್ತಾನೆ. ಎಲ್ಲ ಕುಲದವ್ರನ್ನ ಕೂರಿಸಿ ಅವ್ರ ಹತ್ರ ಮಾತಾಡುವಂತಹ ಒಂದು ಮಾತಿದೆ. ಅವನ ಅನುಭವಗಳನ್ನೆಲ್ಲ ಹೇಳಿದ ನಂತರ 15ನೇ ವಾಕ್ಯದಲ್ಲಿ ಅವನು ಹೇಳ್ತಾನೆ, ನೀವೇನು ಮಾಡಿ ಈ ಥರ ದೇವರುಗಳನ್ನೆಲ್ಲ ತೆಗೆದುಹಾಕಿ ಯೆಹೋವನನ್ನು ಸೇವಿಸುವುದಕ್ಕೆ ನಿಮಗಿಷ್ಟ ಇಲ್ಲ ಅಂದರೆ ಯಾರನ್ನು ಸೇವಿಸಬೇಕು? ನಿಮ್ಮ ಮುಂದೆ ವಿಗ್ರಹಗಳಿದ್ದಾವೆ, ಅಥವಾ ಯೂಫ್ರಟೀಸ್ ನದಿ ಆಚೆಯಲ್ಲಿರುವಂತಹ ದೇವತೆಗಳ ಕುರಿತು ನೀವು ನೋಡಬಹುದು. ಅಲ್ಲಿ ಆ ದೇವತೆಗಳು ನಿಮಗೆ ಬೇಕಾ ಅಥವಾ ಯೆಹೋವನು ನಿಮಗೆ ಬೇಕಾ? ಎರಡರ ಮಧ್ಯದಲ್ಲಿ ಈ ಯೆಹೋಶುವ ಈಗೊಂದು ತೀರ್ಮಾನಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದಾನೆ. ಈ ಹೊತ್ತೇ ನೀವು ಆರಿಸ್ಕೊಳ್ಳಿ, ಯಾರು ಬೇಕು ನಿಮಗೆ? ಅನ್ಯ ದೇವತೆಗಳು ಬೇಕಾ ಅಥವಾ ಯೆಹೋವನೆಂಬ ಜೀವಸ್ವರೂಪನಾದ ದೇವರು ಬೇಕಾ? ಈ ಒಂದು ಇದನ್ನು ಹೇಳಿದ ನಂತರ ನಿಮ್ಮ ಪೂರ್ವಿಕರು ಯೂಫ್ರಟೀಸ್ ನದಿಯ ಆಚೆಯಲ್ಲಿ ಸೇವಿಸುತ್ತಿದ್ದ ದೇವತೆಗಳು ಈ ದೇಶದ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳು. ಈಗ ಇವೆರಡರಲ್ಲಿ ಯಾವುದು ನಿಮಗೆ ಬೇಕು? ಇದರಲ್ಲಿ ಯಾವುದು ಬೇಕು ನಿಮಗೆ? ಆ ದೇವತೆ ಬೇಕಾ, ಈ ದೇವತೆ ಬೇಕಾ? ಆದರೆ ಯೆಹೋಶುವ ಹೇಳುವಂಥ ಒಂದು ಮಾತಿದೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇನೆ. ನಾನು ಮತ್ತು ನನ್ನ ಮನೆಯವರು, ನಾವು ಇದರಲ್ಲಿ ನಮ್ಮ ತೀರ್ಮಾನದಲ್ಲಿ ಬದಲಾವಣೆ ಇಲ್ಲ. ಸನ್ನಿವೇಶ ಎಷ್ಟು ಪ್ರತಿಕೂಲವಾದರೂ, ಏನೆಲ್ಲ ನಡೆದರೂ ಸಹ ನಮ್ಮ ತೀರ್ಮಾನದಲ್ಲಿ ಬದಲಾವಣೆ ಇಲ್ಲ. ನಾವು ದೇವರನ್ನು ಆರಾಧನೆ ಮಾಡ್ತೀವಿ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ. ಈ ಬೆಳಗಿನ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ನಮ್ಮ ತೀರ್ಮಾನ
ಯಾವುದು? ದೇವರನ್ನು ಆರಾಧನೆ ಮಾಡ್ತಾ ಇದ್ದೀವಿ. ಕಷ್ಟಗಳು ಬರಬಹುದು, ವೇದನೆಗಳು ಬರಬಹುದು, ನಿರಾಶೆಗಳು ಬರಬಹುದು. ಅದರ ಮಧ್ಯದಲ್ಲಿ ದೇವರನ್ನು ಬಿಟ್ಟು ಹೋಗೋದ್ರಲ್ಲಿ ಇಸ್ರಾಯೇಲ್ ಮಕ್ಕಳ ಸ್ವಭಾವ ಎಲ್ಲ ಚೆನ್ನಾಗಿದ್ದಾಗ ದೇವರನ್ನು ಆರಾಧನೆ ಮಾಡ್ತಾಯಿದ್ರು. ಕಷ್ಟ ಬಂದಾಗ ದೇವರನ್ನು ಬಿಟ್ಟು ದೂರ ಆಗ್ತಾಯಿದ್ರು, ದೇವರಿಗೆ ವಿರುದ್ಧವಾಗಿ ಮಾತಾಡ್ತಾಯಿದ್ರು. ಈ ದಿವಸ ಕರ್ತನ ಸನ್ನಿಧಾನದಲ್ಲಿ ಬಂದಿರುವಂತಹ ದೇವರ ಮಕ್ಕಳೇ, ವಾಕ್ಯವನ್ನು ಕೇಳುವಂಥ ದೇವರ ಮಕ್ಕಳೇ, ನಿಮ್ಮ ಜೀವಿತದ ಕಷ್ಟಗಳ ಮಧ್ಯದಲ್ಲಿ ದೇವರನ್ನು ಬಿಡದೆ, ದೇವರಿಗೆ ವಿರುದ್ಧವಾಗಿ ನಿಲ್ಲದೆ, ದೇವರಿಗೆ ವಿರುದ್ಧವಾಗಿ ಮಾತಾಡದೆ, ಆತನಲ್ಲಿ ಆಶ್ರಯಿಸಿ, ಆತನ ಚಿತ್ತವನ್ನು ಅನುಸರಿಸಿ ಮುಂದೆ ಸಾಗುವಂಥ ಒಂದು ಅನುಭವ ನಮ್ಮಲ್ಲುಂಟಾಗಲಿ. ಯೆಹೋಶುವನ ಈ ಮಾತು ಬಹಳ ಫೇಮಸ್ ಆದಂತಹ ಮಾತು. ನಾನು ಮತ್ತು ನನ್ನ ಮನೆಯವರು, ಅವನಿಗೊಂದು ಕಾನ್ಫಿಡೆನ್ಸ್ ಇದೆ. ನಾನು ಮಾತ್ರ ಅಲ್ಲ, ನನ್ನ ಮನೆಯವರು ಸಹ ಯೆಹೋವನನ್ನೇ ಆರಾಧಿಸ್ತಾ ಇದ್ದಾರೆ. ಆತನನ್ನು ಆರಾಧಿಸುತ್ತಾ, ಆತನ ಇಷ್ಟವನ್ನು ಮಾಡುತ್ತಾ ಮುಂದೆ ಸಾಗುವ ಹಾಗೆ ದೇವರು ತಾನೇ ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನೇ ಒಪ್ಪಿಸಿಕೊಡೋಣ. ನಮ್ಮ ತೀರ್ಮಾನದಾಗಿರಲಿ, ಏನೇ ಆದರೂ ನಾನು ನಿನ್ನನ್ನೇ ಆರಾಧಿಸ್ತೇನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ತಲೆಬಾಗಿರುವಂತೆಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಕಷ್ಟಗಳ, ವೇದನೆಗಳ, ದುಃಖಗಳ ಮಧ್ಯದಲ್ಲಿಯೂ ನಿನ್ನನ್ನು ಮಾತ್ರ ಆರಾಧಿಸುತ್ತಾ ನಿನಗಾಗಿ ಜೀವಿಸುವ ಹಾಗೆ ಕರ್ತನೆ ನಿನ್ನ ಮಕ್ಕಳಿಗೆ ನೀನು ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.